ನಮ್ಮ ಕರ್ನಾಟಕದ ರಾಜಕಾರಣಿಯ ಹೆಂಡತಿ ಒಬ್ರು ಅಕ್ರಮ ವಲಸಿಗನ ಜೊತೆಯಲ್ಲಿ ಅಕ್ರಮ ಸಂಬಂಧವನ್ನ ಇಟ್ಕೊಂಡಿರ್ತಾರೆ. ಅಕ್ರಮ ಸಂಬಂಧ ತಪ್ಪು ಅಂತ ಇಡೀ ರಾಜ್ಯದ ಜನತೆಗೆ ಗೊತ್ತು. ಅಕ್ರಮ ಸಂಬಂಧ ಕಾನೂನು ಬಾಹಿರ ಅಂತ ಈ ಸ್ವಯಂ ಘೋಷಿತ ಸಂವಿಧಾನ ರಕ್ಷಕರಿಗೂ ತುಂಬಾ ತುಂಬಾ ಚೆನ್ನಾಗಿ ಗೊತ್ತು. ಹೀಗಿರುವಾಗ ಕೇರಳದ ರಾಜಕಾರಣಿ ಒಬ್ಬ ನಮ್ಮ ಕರ್ನಾಟಕಕ್ಕೆ ಬಂದು, ನೀವು ಆ ಅಕ್ರಮ ವಲಸಿಗನಿಗೆ ಮಾನವೀಯತೆಯನ್ನು ತೋರಬೇಕು, ಅವನ ಮೇಲೆ ಕರುಣೆಯನ್ನು ತೋರಬೇಕು, ಆ ಅಕ್ರಮ ವಲಸಿಗ ನಿಮ್ಮ ಹೆಂಡತಿಯ ಜೊತೆಯಲ್ಲಿ ಅಕ್ರಮವಾಗಿ ಸಂಬಂಧವನ್ನ ಮುಂದುವರಿಸೋದಕ್ಕೆ ನೀವು ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಹೇಳ್ತಾನೆ. ಇದಕ್ಕೆ ದೆಹಲಿಯಲ್ಲಿ ಕುಳಿತುಕೊಂಡಿರುವಂತಹ ರಾಜಕಾರಣಿಗಳೆಲ್ಲ ಬೆಂಬಲವನ್ನ ನೀಡ್ತಾರೆ. ಅಕ್ರಮ ಸಂಬಂಧವನ್ನ ಸಕ್ರಮ ಸಂಬಂಧವಾಗಿ ತೋರಿಸುವಂತಹ ಪ್ರಯತ್ನಗಳನ್ನ ಮಾಡ್ತಾರೆ. ಹಾಗೆ ಅಕ್ರಮ ಸಂಬಂಧವನ್ನ ಸಕ್ರಮ ಸಂಬಂಧ ಅಂತ ನ್ಯಾಯಯುತವಾಗಿ ಕಾನೂನನ್ನ ತರೋದಕ್ಕೆ ತುಂಬಾ ಪ್ರಯತ್ನವನ್ನ ಸಹ ಮಾಡ್ತಾರೆ. ಇದು ಸರಿಯಾದಂತಹ ನಿರ್ಧಾರನ? ಈ ನಿರ್ಧಾರಗಳನ್ನ ನೀವೆಲ್ಲ ಒಪ್ಕೊಳ್ತೀರಾ? ಖಂಡಿತವಾಗಿ ಒಪ್ಪೋದಕ್ಕೆ ಸಾಧ್ಯವಾಗುತ್ತಾ? ಇಂತಹ ನಿರ್ಧಾರಗಳನ್ನ, ಇಂತಹ ಹೇಳಿಕೆಗಳನ್ನ ಒಬ್ಬನೂ ಸಹ ಒಪ್ಕೊಳ್ಳೋದಿಲ್ಲ. ಅಕ್ರಮವಾಗಿ ನಿರ್ಮಿಸಿರುವಂತಹ ಹಿಂದೂ ಮನೆಗಳನ್ನ ಅದೆಷ್ಟೋ ಮನೆಗಳನ್ನ ಹೊಡೆದಾಕಿದ್ದಾರೆ. ಯಾವನಾದ್ರೂ ಒಬ್ಬ ಹಿಂದೂ ಸಂಘಟನೆಗಳು ಬಂದು ಅಕ್ರಮವಾಗಿ ಕಟ್ಟಿರುವ ಹಿಂದೂ ಮನೆಗಳನ್ನ ಹೊಡೆದಾಕ್ದಾಗ ಪ್ರತಿಭಟನೆಗಳನ್ನ ಮಾಡಿದನ? ಧರಣಿಗಳನ್ನ ಮಾಡಿದನ? ಉಗ್ರವಾದ ಹೋರಾಟಗಳನ್ನ ಮಾಡಿದನ? ಅಕ್ರಮವಾಗಿ ನಿರ್ಮಿಸಿರುವಂತಹ ಕನ್ನಡಿಗರ ಮನೆಗಳನ್ನೇ ಹೊಡೆದಾಕಿದ್ದಾರೆ. ಇದು ಅಕ್ರಮ ಅಂತ ಗೊತ್ತಿದ್ರು ಅಕ್ರಮವಾದಂತಹ ಮನೆಗಳ ನಿರ್ಮಾಣವನ್ನ ಮಾಡಿರುವಂತಹ ಪರವಾಗಿ ಯಾವ್ದಾದ್ರು ಕನ್ನಡ ಸಂಘಟನೆಗಳು ಬಂದಿದವ? ಹೋರಾಟಗಳನ್ನ ಮಾಡಿದವ? ಇಲ್ಲ ಹಿಂದೂಗಳ ಪರವಾಗಿ ಯಾವನಾರು ಒಬ್ಬ MLA ಗಳು ಬಂದಿದ್ದಾನ? MP ಗಳು ಬಂದಿದ್ದಾರ? ಯಾರಾದ್ರೂ ಬಂದಿದ್ದಾರಾ? ನೋಡಿ, ಅಕ್ರಮವಾಗಿ ಕಟ್ಟಿರುವಂತಹ ಮನೆಗಳನ್ನ ನೆಲಸಮವನ್ನ ಮಾಡಿದ ನಂತರ ಅಯ್ಯೋ ಎದೆ ಬಡ್ಕೊಂಡು ಕೇರಳದಿಂದ ರಾಜಕಾರಣಿಗಳು ನಮ್ಮ ರಾಜ್ಯಕ್ಕೆ ಬರ್ತಾ ಇದ್ದಾರೆ, ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಹೈಕಮಾಂಡ್ ಅಂತೆ, ಅಲ್ಲಿಂದ ಒತ್ತಡಗಳು ಬರ್ತಾ ಇದ್ದಾರೆ. ನಿನ್ನೆ ನೋಡಿದ್ರೆ ನ್ಯೂಸ್ ನೋಡ್ತಾ ಇದ್ದೀನಿ, ಪಾಕಿಸ್ತಾನದಲ್ಲಿ ನ್ಯೂಸ್ಗಳನ್ನ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಮುಸ್ಲಿಮರ ಮೇಲೆ ದಾಳಿಗಳನ್ನ ನಡೆಸ್ತಾ ಇದ್ದಾರೆ, ನೆಲಸಮವನ್ನ ಮಾಡಿಬಿಟ್ಟಿದ್ದಾರೆ ಅಂತ. ಅಲ್ಲಿರೋರೆಲ್ಲ ಕುತ್ಕೊಂಡು ಮಾತನಾಡ್ತಾ ಇದ್ದಾರೆ. ಅಕ್ರಮನೇ ತಾನೆ, ಕಾನೂನು ಬಾಹಿರ ತಾನೆ. ಅದೇನದು ವಿಶೇಷವಾಗಿ ಅವ್ರ ಮೇಲೆ ಕರುಣೆಯನ್ನ ತೋರೋದು? ಹಿಂದೂಗಳೆಲ್ಲ ಮನೆ ಕಳ್ಕೊಂಡಿದ್ದಾರಲ್ಲ, ಅವ್ರಿಗೆಲ್ಲ ಕೊಡ್ತೀರಾ ನೀವು? ಕೊಡೋದಕ್ಕೆ ಸಾಧ್ಯವಾಗುತ್ತಾ? ಇಲ್ಲಿ ಕ್ಲಿಯರ್ ಕಾಣಿಸ್ತಿದೆ. ಮಗು ಜಿಂಟದು ನಾನೇನೆ, ಸಮಾಧಾನ ಮಾಡೋದು ನಾನೇ. ಆ ರೀತಿಯಾಗಿ ನೋಡಿ, ರಾತ್ರೋರಾತ್ರಿ ನೆಲಸಮ ಮಾಡ್ಬಿಡ್ತಾರೆ ಅಕ್ರಮವಾಗಿ ಕಟ್ಟಿರುವಂತಹ ಬಿಲ್ಡಿಂಗ್ಗಳನ್ನೆಲ್ಲ, ಅಂದ್ರೆ ಕಟ್ಟಡಗಳನ್ನೆಲ್ಲ. ನಂತರ ಇವರೇನೆ ಹೋಗಿ ಅವ್ರಿಗೆಲ್ಲ ಮನೆಯನ್ನ ನಿರ್ಮಿಸ್ಕೊಡ್ತಾರೆ. ಅಂದ್ರೆ ನಮ್ಮ ಆಸ್ತಿ, ಅಂದ್ರೆ ನಮ್ಮ ರಾಜ್ಯದ ಆಸ್ತಿ, ಕರ್ನಾಟಕದ ಆಸ್ತಿ, ಇದನ್ನ ಬಳಸ್ಕೊಂಡು, ನಮ್ಮ ತೆರಿಗೆ ಹಣವನ್ನ ಬಳಸ್ಕೊಂಡು ಅವ್ರಿಗೆ ಸಕ್ರಮವಾಗಿ ಮನೆಗಳನ್ನ ಕಟ್ಕೊಡೋದು. ಅಂದ್ರೆ ಕಾನೂನು ಬಾಹಿರವಾಗಿ, ಅಂದ್ರೆ ಕಾನೂನು ಪ್ರಕಾರವಾಗಿ ಅವ್ರಿಗೆಲ್ಲ ಮನೆಯನ್ನ ನಿರ್ಮಿಸ್ಕೊಡೋದು. ಯಾವನೊಬ್ಬ ರೋಹಿಂಗ್ಯ ಬಂದಿರ್ತಾನೆ, ಯಾವನೋ ಬಾಂಗ್ಲಾದೇಶದನೊಬ್ಬ ಬಂದಿರ್ತಾನೆ, ಇನ್ ಮುಂದೆ ಅವನೇ ಸಕ್ರಮ. ಕೇಳಿದ್ರೆ ನೋಡಿಲಿ, ಸರ್ಕಾರದಿಂದ ನಮ್ಮ ಮನೆ ಕೊಟ್ಟಿಲ್ವಾ ಅಂತ ಹೇಳ್ತಾನೆ. ಇದು ನೀವುಗಳು ಮಾಡ್ತಿರೋದು. ಉತ್ತರ ಕರ್ನಾಟಕದ ಭಾಗದವರು ನೀವು ಇದ್ದಿರಲ್ಲ, ನೀವು ಜನಗಳು ಬನ್ನಿ, ಒಂದೊಂದು ಶೆಡ್ ಕಟ್ಕೊಂಬಿಡಿ. ಬಂದ್ಬಿಟ್ಟು ಏನಾರು ಹೊಡೆದಾಕುದ್ರೆ ಕಿತ್ತಾಕುದ್ರೆ ಹೇಳಿ, ನಮಗೂ ಮನೆ ಕಟ್ಕೊಡಿ ಅಂತ ಕೇಳಿ. ನಿಮ್ಮ ರಾಜ್ಯ ಇದು, ನಿಮ್ಮ ಆಸ್ತಿ ಇದು, ಕೇಳಿ, ಪ್ರಶ್ನೆನ ಮಾಡಿ. ಅದೇನ್ ರಾಜಕಾರಣಿಗೆ ಹೇಳ್ತೀನಿ ಕೇಳಿ. ನಾವು ನೆಲೆಸಿರುವಂತಹ ನೆಲ ನಮಗೆ ತಾಯಿ ಸಮಾನ, ಮಾತೃ ಸಮಾನ. ಅದಕ್ಕಾಗೇನೆ ಭಾರತ ಮಾತೆ, ಕರ್ನಾಟಕ ಮಾತೆ ಅಂತ ಹೇಳೋದು. ಸ್ವಂತ ಹೆಂಡತಿ ಹೇಳ್ಬಾರ್ದು. ಏನೋ ಅರ್ಥವನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹೆಣ್ಣಿನ ಬಗ್ಗೆ ತಪ್ಪಾಗಿ ಮಾತಾಡಿದ್ರೆ ದಯಮಾಡಿ ಕ್ಷಮೆ ಇರಲಿ ಅಂತ ಕೇಳ್ಕೊಳ್ತಾ ನಿಮ್ಮಲ್ಲಿ ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀಕೃಷ್ಣ.